ನನಗೆ ಸಂಗೀತ ಕಲಿಸ್ಬೇಕಂತ ಹೇಳಿ ತಾಯಿ ಇಚ್ಛೆ ಇತ್ತು. ಎಲ್ಲ ಜನರು ಹೇಳೋರು ನಮ್ಮ ತಂದೆಗೆ, ಚಲೋ ಹಾಡ್ತಾನೆ, ಅವ್ನ ಧ್ವನಿ ಚಲೋ ಐತಿ, ಎಲ್ಲರೂ ಸಂಗೀತ ಕಲಿಸ್ರಿ ಅಂತೇಳಿ. ಒಂದು ಹಾಡು ಅಂತ ಹೇಳೋರು. ಅವಾಗ ನಾನು ನಾಟಕದ ಪದ ಹಾಡ್ತಿದ್ನಲ್ಲ, ಒಂದು ನಾಟಕ ಪದ ಹಾಡಿದೆ ಅಮೀರ್ ರಾಗದೊಳಗೆ ಹಾಡಿದೆ. ಗುರುಗಳು ಇಲ್ಲ, ಇವನ್ ಧ್ವನಿ ಚಲೋ ಅದ, ಆದ್ರೆ ಇವಾಗ ಚಂಚಲ ಅದನ ಅಂದ್ರು. ನಮ್ಮ ತಂದೆಯವರು ಆವಾಗಿನ ಕಾಲಕ್ಕೆ 3 ಎಕರೆ ಹೊಲನ 500 ರೂಪಾಯಿಗೆ 3 ವರ್ಷಕ್ಕೆ ಒತ್ತಿಟ್ರು. ಚಬಕ ತಗೊಂಡು ಹೊಡೆದ್ರೆ ಈ ಕಾಲಿನಿಂದ ರಕ್ತ ಚಿಮ್ತಿತ್ತು ಹಾಗೆ ನನಗೆ. ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ರವರ ಈ ಮಾಲಿಕೆಯಲ್ಲಿ ಇವತ್ತು ನಮ್ಮ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಅವರ ಗಾಯನವನ್ನು ಬಹಳ ಮನೋಧರ್ಮಯುಕ್ತವಾದ ರಾಗಾಲಾಪನೆ, ಲಯಬದ್ಧವಾದ ದಾಸರ ಪದಗಳು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಕೇಳಿ ಎಷ್ಟು ಜನ ಯಾವ ಥರ ಸಂತೋಷ ಪಟ್ಟಿದ್ದೀವಿ ಅಂತ ಗೊತ್ತಿಲ್ಲ. ನಿಸದಿನ ತುವರು ಧ್ಯಾನದ ರತ್ನ ಆನ ಮಿಲಾದ ಸಾಲಿದ ಆನ ಮಿಲಾದ ಸಾಲಿದ ಸುಂದರ ಸುರಜನ್ವ. ನಮಗೆ ಅವರು ಇವತ್ತು ಸಂದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮೊದಲನೇದಾಗಿ ನಮ್ಮ ರಾಷ್ಟ್ರದ ಹಿರಿಯ ಗಾಯಕರು ಪಂಡಿತ್ ಡಾಕ್ಟರ್ ವೆಂಕಟೇಶ್ ಕುಮಾರ್ ಅವರು, ಪದ್ಮಶ್ರೀ ಪುರಸ್ಕೃತರು, ಅವರನ್ನು ಸಂದರ್ಶನ ಮಾಡೋಕ್ಕೆ, ಅವರ ಸುದೀರ್ಘವಾದ ಸಂಗೀತ ಪಯಣದ ಅನುಭವಗಳು, ಅವರ ಗಾಯನ, ಸಂಗೀತದ ಬಗ್ಗೆ ಅವರಿಗಿರುವ ಒಂದು ಏನು ಹೇಳ್ಬೋದು, ಅದಕ್ಕೆ ಒಂದು ಅಭಿವ್ಯಕ್ತಿ ಮತ್ತು ಒಂದು ಧ್ಯೇಯ, ಇದೆಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. 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 ಇವತ್ತು ನಿಮ್ಮ ಜೊತೆ ಕೂತಿರೋದೇ ನನ್ನ ಪೂರ್ವ ಸುಕೃತ ಪುಣ್ಯ. ನಮ್ಮದು ಅಷ್ಟೇ ಅದ. ಸರ್, ಶುರು ಮಾಡೋದು ಹೇಗೆ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಎಷ್ಟೋ ಜನಕ್ಕೆ ಈಗಿನ ವೆಂಕಟೇಶ್ ಕುಮಾರ್ ಗೊತ್ತು. ಮುಂಚೆ ಹೇಗೆ ಅವರ ಹುಟ್ಟು, ತಂದೆ ತಾಯಿ, ಊರು ಎಲ್ಲ ಸ್ವಲ್ಪ ಹೇಳಬೇಕು ತಾವು. ನನ್ನ ಹುಟ್ಟಿದ ಊರು ಲಕ್ಷ್ಮೀಪುರ ಅಂಥೇಳಿ, ಬಳ್ಳಾರಿ ಹತ್ತಿರ. ನಮ್ಮ ತಾಯಿ ತಂದೆಗಳು ಹೂಲೆಪ್ಪ, ತಾಯಿ ಪಾರ್ವತಮ್ಮ. ನಮ್ಮದು ಒಂದು ಭಾಳ ಚಿಕ್ಕ ಹಳ್ಳಿ. ನನ್ನ ಆ ಸಂದರ್ಭದೊಳಗೆ ಆ ಹಳ್ಳಿಯೊಳಗೆ ಏನು ಹೋಟೆಲ್ಲು, ಅಂಗಡಿ, ಗಿರಣಿ, ಮತ್ತೊಂದು ಏನು ದವಾಖಾನೆ ಯಾವೂ ಇರಲಿಲ್ಲ. ನಾವು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗಿ ಶಾಲೆ ಕಲ್ತೀನಿ ನಾನು, 5ನೇ ತನ ಏನ್ರಿ. ಅಂಥ ಚಿಕ್ಕ ಹಳ್ಳಿಯಲ್ಲಿ ಹುಡ್ತವ ನಾನು. ನಮ್ಮ ತಂದೆಯವರು ಆಗಿನ ಕಾಲದೊಳಗೆ ನೋಡಿ ಭಾಳ ಇದು ವಿಶೇಷ, ಕರ್ನಾಟಕ ಸಂಗೀತ ಕಲ್ತಿದ್ರು ಅವರು. ಓಹೋ, ವಿಶೇಷ ಆಯಿತು. ನಮ್ಮ ತಂದೆಯವರು ಒಂದು 2 ವರ್ಷ 3 ವರ್ಷ ಅಷ್ಟೇ, ಭಾಳ ದಿವಸ ನಿಮಗೂ ಸ್ವಲ್ಪ ಅದರಲ್ಲಿ ಅದು ನನಗೆ ಕಲಿಸಿದ್ರು, ಸ್ವಲ್ಪ ಹೇಳ್ತಾ ಇದ್ರು ಅವರು. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ. ಭಾಳ ಶಾಣ್ಯರು ನಮ್ಮ ತಂದೆ. ಕರ್ನಾಟಕ ಸಂಗೀತ ಕಲಿತು ಬಂದಿದ್ರು ಅವರು. ಆಮೇಲೆ ಅವರು ಏನಂದ್ರೆ ಅಲ್ಲಿ ಮತ್ತು ಜೀವನ ಆಧಾರಕ್ಕೆ ಈ ಯಕ್ಷಗಾನ, ದೊಡ್ಡಾಟ, ಬಯಲಾಟಗಳನ್ನು ಕಲಿಸ್ತಾ ಇದ್ರು ಅವರು, ನಮ್ಮ ತಂದೆಯವರು ಹಳ್ಳಿಗಳಿಗೆಲ್ಲ. ಅವಾಗಲ್ಲೇ ನಮ್ಮಲ್ಲಿ ಭಾಳ ಫೇಮಸ್ ಅದು, ಕಲಿಸ್ತಾ ಇದ್ದರು ಆಗಿನ ಕಾಲದಲ್ಲಿ ಮಾಸ್ಟರ್ ಅನ್ನೋರು. ಕರೆಕ್ಟ್. ಆಮೇಲೆ ನಮ್ಮ ತಾಯಿ ತವ್ರ ಮನೆ ಅದು ಬೆಳಗಲ್ಲು ಹನುಮಂತಪ್ಪ ಅಂಥೇಳಿ ನಮ್ಮ ಅಜ್ಜ, ಅವರು ಬಹಳ ದೊಡ್ಡ ವಯಲಿನಿಸ್ಟು. ಅವರು ಕರ್ನಾಟಕ ವಯಲಿನಿಸ್ಟು ಏನ್ರಿ. ಅವರು ಬಯಲಾಟದೊಳಗೆ ವಯಲಿನ ನುಡಿಸ್ಕೊಂತ ಮುಂಬೇಳ ಹಾಡೋರು, ಬೆಳಗಲ್ಲ ಹನುಮಂತಪ್ಪ ಅಂತೇಳಿ ಭಾಳ ಫೇಮಸ್ಸು. ನಮ್ಮ ತಂದೆಯವ್ರು ಹೇಳ್ತಿದ್ರು. ಅವ್ರ ಮಗನೇ ನಮ್ಮ ಸೋದರ ಮಾವ ಬೆಳಗಲ್ಲ ವೀರಣ್ಣ ಅಂಥೇಳಿ. ಅವರು ದೊಡ್ಡ ಆರ್ಟಿಸ್ಟ್, ಡ್ರಾಮಾ ಆರ್ಟಿಸ್ಟು ಆಗಿನ ಕಾಲಕ್ಕೆ ಸರ್.
ಭಾಳ ದೊಡ್ಡ ಆರ್ಟಿಸ್ಟು. ಆಗಿನ ಕಾಲ ಡ್ರಾಮಾ ಆರ್ಟಿಸ್ಟ್ ಅಂದರೆ ಹಾಡಲೇಬೇಕು, ಹಾಡು ಬೇಕು, ಹಾಡು ಭಾಳ ಮುಖ್ಯ. ಆಮೇಲೆ ಹಾರ್ಮೋನಿಯಂ ನುಡಿಸ್ಬೇಕು, ಹಾಡ್ತಾ ಇರಬೇಕು. ಸಂಗೀತದ ಒಂದು ತಕ್ಕ ಮಟ್ಟ ಜ್ಞಾನ ಬೇಕೇ ಬೇಕು. ಬೇಕಾ. ಅವರು ಬಹಳ ಬಳ್ಳಾರಿ ಜಿಲ್ಲಾ, ರಾಯಚೂರು ಜಿಲ್ಲೆ ಆಗಿನ ಕಾಲಕ್ಕೆ ಬೆಳಗಲ್ ವೀರಣ್ಣ, ಮನಸೂರು ಸುಭದ್ರಮ್ಮ ಅವರೆಲ್ಲ ಭಾಳ ನೋಡಿದ್ದೀನಿ. ಸುಭದ್ರಮ್ಮ ಅವರು ಭಾಳ ಫೇಮಸ್. ಮನಸೂರು ಸುಭದ್ರಮ್ಮ, ಆಮೇಲೆ ಅವ್ರನ್ನೆಲ್ಲ ಕೆಲವರು ಆರ್ಟಿಸ್ಟರ್ನ ಹೆಸರನ್ನು ಮಾಡಿಸಿದವರೇ ನಮ್ಮ ಮಾವರು, ಅವ್ರನ್ನೆಲ್ಲ ಹೊರಗೆ ತಂದವರೇ ನಮ್ಮ ಮಾವ. ಏನು ತನ್ನ ಜೊತೆಗೆ ಕಲಾವಿದರನ್ನ ಬೆಳಕು ಮಾಡಿ ಪರಿಚಯ ಮಾಡಿಕೊಟ್ಟವ್ರು ಬೆಳಗಲ್ ವೀರಣ್ಣ. ಆಕೆ ತುಂಬ ಚೆನ್ನಾಗಿ ಹಾಡೋರು, ಭಾಳ ಚಂದ ಹಾಡೋರು. ಇಲ್ಲಿ ಆಕಾಶವಾಣಿಯಲ್ಲಿ ಹಾಡ್ತಿದ್ರು ಅವರು. ಅವರು ನಮ್ಮ ತಾಯಿಯ ತಮ್ಮ ಬೆಳಗಲ್ ವೀರಣ್ಣ. ನನಗೆ ಸಂಗೀತ ಕಲಿಸ್ಬೇಕಂತ ಹೇಳಿ ನಮ್ಮ ತಂದೆಯವ್ರ ಇಚ್ಛೆ ಇತ್ತು, ತಾಯಿ ಇಚ್ಛೆ ಇತ್ತು. ಅವಾಗ ಏನು ಮಾಡಬೇಕು, ಎಲ್ಲಿ ಕಲಿಸ್ಬೇಕು, ಬಡತನ, ಕಲಿಸ್ಲಿಕ್ಕೆ ದುಡ್ಡು ಕೊಟ್ಟು ಕಲೀಲಿಕ್ಕೆ ಆಗಿನ ಕಾಲಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಬಳ್ಳಾರಿಯೊಳಗೊಬ್ಬ ಲೋಕಾಭಿರಾಮ್ ಅಂತಿದ್ರು, ತಬಲಾ ನುಡಿಸೋರು. ಅವ್ರು ನಾಟ್ಯ ಕಲಿಸ್ತಿದ್ರು, ನೃತ್ಯ. ಅವ್ರ ಕಡೆ ಹೋದ್ವಿ, ನಮ್ಮ ತಂದೆ ಕರ್ಕೊಂಡು ಹೋದ್ರು ನನಗೆ. ಅವ್ರು ಹೇಳಿರಲ್ಲ, ನನ್ನ ಗಾಯನ ಕಲಿಸೋಕೆ ಬರೋದಿಲ್ಲ ನನಗೆ, ನಾನು ನೃತ್ಯ ಕಲಿಸ್ತೀನಿ, ತಬಲಾ ಕಲಿಸ್ತೀನಿ ಅಂತ. ಮತ್ತು ಹೊಳ್ಳಿ ಬಂದು ವಾಪಸ್. ಆಮೇಲೆ ನಮ್ಮ ತಾಯಿ ಹೇಳಿದರು ನಮ್ಮ ಮಾವಗೆ, ನೋಡಪ್ಪ ಇವಂಗೆ ಹೆಂಗಾರು ಮಾಡು, ಎಲ್ಲರೂ ಸಂಗೀತ ಕಲಿಸ್ಬೇಕು ಅವಂಗೆ. ಯಾಕಂದ್ರೆ ಎಲ್ಲ ಜನರು ಹೇಳೋರು ನಮ್ಮ ತಂದೆಗೆ, ಚಲೋ ಹಾಡ್ತಾನೆ, ಅವ್ನು ಧ್ವನಿ ಚಲೋ ಐತಿ, ಎಲ್ಲರೂ ಸಂಗೀತ ಕಲಿಸ್ರಿ ಅಂತೇಳಿ. ಅದೊಂದು ಅವ್ರಿಗೆ ನಿತ್ಯ ಬಂದು ಹಿಂಗೆ ಯಾರು ಹೇಳೋರು. ಅದಕ್ಕೆ ನಮ್ಮ ತಾಯಿ ನಮ್ಮ ಮಾವಿಗೆ ಹೇಳಿದರು. ಅವ್ರು ನಮ್ಮ ಮಾವ ಹುಡುಕಿದ. ಆ ವೇಳೆಗೆ ಅಲ್ಲಿ ಆಶ್ರಮದೊಳಗೆ, ವೀರೇಶ್ವರ ಪುಣ್ಯಾಶ್ರಮದೊಳಗೆ ಸಂಗೀತ ಕಲಿತು ಬಂದವರಿದ್ದರು ಒಂದಿಬ್ಬರು. ನಮ್ಮ ಮಾವವ್ರಿಗೆ ಪರಿಚಯ ಅವರು, ನಾಗನಗೌಡ ಮರಿಸ್ವಾಮಿ ಅಂತೇಳಿ. ಅವರು ಆಗಿನ ಕಾಲಕ್ಕೆ ದೊಡ್ಡ ಫೇಮಸ್ ನಾಟಕ ಮಾಸ್ತರ್ಗಳು ಏನ್ರಿ. ಅವ್ರಿಗೆ ಪರಿಚಯ ಮಾಡಿಕೊಂಡು ಅವರ ಸಂಪರ್ಕದಿಂದ ನನ್ನನ್ನು ಅಲ್ಲಿಂದ ಸೀದಾ ಗವಾಯಿಗಳ ಆಶ್ರಮಕ್ಕೆ ಕರ್ಕೊಂಬಂದರು, ವೀರೇಶ್ವರ ಪುಣ್ಯಾಶ್ರಮಕ್ಕೆ. ಇದು 1967ನೇ ಇಸ್ವಿ. ಪುಟ್ಟರಾಜ ಗವಾಯಿ. ಆವಾಗ ಶ್ರಾವಣ ಮಾಸ, ಅದು ಬಹಳ ವಿಶೇಷ. ಶ್ರಾವಣ ನೋಡಿ, ಇವಾಗಲೂ ಶ್ರಾವಣ ಮಾಸ. ಶ್ರಾವಣ ಗುರುಗಳು ಅವ್ರು ನಮ್ಮ ಮಾವ, ನಮ್ಮ ತಾಯಿ ತಂದೆ, ನಮ್ಮ ಸೋದರ ಮಾವ, ಆಮೇಲೆ ಆ ನಾಗನಗೌಡ ಮರಿಸ್ವಾಮಿ, ಇಷ್ಟು 5 ಮಂದಿ. ಅದು ನಾವು ಎಲ್ಲ ಮೊದಲೇ ಹೇಳಿದ್ರು ಅವ್ರಿಗೆ ಏನೇನು ಅಲ್ಲಿ ನೇಮಗಳು ಏನು ಅವೆಲ್ಲ. ಆವಾಗ ಆಮೇಲೆ ನನ್ನ ಜೊತೆಗೆ ನನ್ನ ಚಿಗವನ ಮಗ ಒಬ್ಬ ಇದ್ದ, ಸೋಮಲಾಪುರ ವಿರೂಪಾಕ್ಷ ಅಂಥೇಳಿ. ಅವರು ತಾಯಿ ತಂದೆಗಳು ಯಾರೂ ಇರಲಿಲ್ಲ, ಅವ್ರಿಗೆ ನಮ್ಮ ಮನೆಯೊಳಗೆ ಇದ್ದ. ಇಲ್ಲ ಇವನಿಗೂ ಕರ್ಕೊಂಡು ಹೋಗ್ಬಿಡ್ರಿ, ಅವನು ಸೇರಿಸಿಬಿಡ್ರಿ ನಮ್ಮ ತಾಯಿ. ಹಂಗಾಗಿ ಅವನು ಕರ್ಕೊಂಡು ಇಬ್ಬರೂ ನಮ್ಮ ಕರ್ಕೊಂಡು ಆಶ್ರಮಕ್ಕೆ ಬಂದರು. ಗುರುವರನೇ ಜಗವನೇ ಕಾಯೈ ಗುರುವರನೇ ನ್ಯಾಯ ಮಾರ್ಗವ ತೋರಿ ಬಿಡದೆ. ಗುರುಗಳು ಹತ್ತು ಶ್ರಾವಣ ಮಾಸ ಸಂಜೆ ಮುಂದೆ ದರ್ಶನಕ್ಕೆ ಅಜ್ಜವರು ಸೀದಾ ಅವರು ಪಂಚಾಕ್ಷರ ಗವಾಯಿಗಳ ಗದ್ದಿಗೆ ದರ್ಶನಕ್ಕೆ ಹೊರಟಿದ್ರು. ಅವರು 2 ಹೊತ್ತು ದರ್ಶನ ಮಾಡೋರು ಲೋಕಲ್ಲಿದ್ದರೆ. ಸಾಯಂಕಾಲ ಅವ್ರು ದರ್ಶನಕ್ಕೆ ಹೋಗಿದ್ರು ಅವರು. ಅಲ್ಲೇ ಹೋದ್ವಿ ನಾವು, ಅಲ್ಲೇ ಬಂದುಬಿಡ್ರಿ ಅಂತ ಕರ್ಕೊಂಡು ಹೋದರು. ಅಲ್ಲೇ ಬಂದರು, ಕರ್ಕೊಂಡು ನಮಸ್ಕಾರ ಮಾಡಿದ್ವಿ. ಎಲ್ಲ ಹೇಳಿದ್ರು ಅವರು ಶಿಷ್ಯರು, ಅವ್ರ ಶಿಷ್ಯರು ಹೇಳಿದ್ರು, ಹಿಂಗೆ ಇವರು ಅಂದ ಮಕ್ಕಳವರು ಅಂದ. ಆಯ್ತು ಅಂತ ಅವ್ನು ಏನು ಇಲ್ಲ, ಇವನು ಗಾಯನ ಕಲಿಸ್ಬೇಕಂತ ಮಾಡಿವಿ, ಗಾಯನ ಕಲಿಸ್ಬೇಕಂತ. ಯಾರಿವ ಹಿಂಗೆ ಅಂತ ಹಾಡ್ತಾನು ಒಂದು ಹಾಡು ಅಂತ ಹೇಳವು. ಅವಾಗ ನಾನು ನಾಟಕದ ಪದ ಹಾಡ್ತಿದ್ನಲ್ಲ, ಒಂದು ನಾಟಕ ಪದ ಹಾಡಿದೆ ಹಮೀರ್ ರಾಗದೊಳಗೆ. ಅದನ್ನು ನೆನಪು ಮಾಡಿಕೊಳ್ತೀನಿ, ನೆನಪು ಆಗೋಲ್ದ್ರಿ. ಅದು ನನಗೆ ಭಾಳ ಕೆಲವು ಎಲ್ಲವರಿಗೆ ನೆನಪಿತ್ತು, ಈಗ ನೆನಪು ಹೋಗಿಬಿಟ್ಟದ್ದು. ಅದು ಹಾಡಿದೆ ಹಮೀರ್ ರಾಗ, ಸೇಮ್ ಅಗದಿ ಬಂದಿಸಿದ್ದಂಗೆ ಅದು. ಆವಾಗಿನ ಕಾಲಕ್ಕೆ ಶಾಸ್ತ್ರೀಯ ಸಂಗೀತ ಹಾಡಿದೆ. ಗುರುಗಳು ಇಲ್ಲ ಇವನ್ ಧ್ವನಿ ಚಲೋ ಅದ, ಆದರೆ ಇವಾಗ ಚಂಚಲ ಅದ ಅಂದರು. ಒಂದೇ ಸಾರಿ ನೋಡಿ ಆಗಿಂದ ಆನ್ ದ ಸ್ಪಾಟ್ ಧ್ವನಿ ಚಲೋ ಅದ, ಒಂದು ಚಂಚಲ ಅದ ನೀವ ಅಂದರು. ಆಯ್ತು ಬುದ್ಧಿ ಇವನಿಗೆ ಮತ್ತೆ ಹೆಂಗೆ ಇವನು ಅದನ ಮತ್ತು ಅವ್ರು ಚಿಗವನ ಮಗ ಇಬ್ಬರು ಅದಾರ ಅಂದ್ರು. ಆಯಿತು ಅಡ್ಡಿ ಇಲ್ಲ ಬಿಡ್ರಿ. ಆಮೇಲೆ ಇವರಿಗೆ ನಮ್ಮ ಆಶ್ರಮದ ನೇಮ್ ಏನಪ್ಪ, 101 ರೂಪಾಯಿ ಒಬ್ಬೊಬ್ಬರಿಗೆ ಕೊಡಬೇಕು. ಆಮೇಲೆ ಅವ್ರು ಏನು ಕಲಿತಾರೆ ಆ ವಾದ್ಯವನ್ನು ತಾವು ತರಬೇಕು. ಆಮೇಲೆ ಅವರ ಇವು ಉಡುಗೆ ತೊಡುಗೆ, ಆಮೇಲೆ ಅವರು ಊಟ ಮಾಡಲಿಕ್ಕೆ ಏನದು ತಾಳು ತಾಟ ತಂಬಿಗೆ ಅವನ್ನೆಲ್ಲ ಇಟ್ಕೊಳ್ಳೋಕೆ ಟ್ರಂಕು, ಇವನ್ನೆಲ್ಲ ನಾವೇ ಸ್ವತಃ ಮಾಡ್ಕೊಂಬರ್ಬೇಕು. ಅದನ್ನೆಲ್ಲ ಅವಾಗ ಆಯಿತು ಆಗ ಮಾಡ್ಕೊಂಬರ್ತೀವಿ ಅಂತ ಹೇಳಿ ಊರಿಗೆ ಹೋಗಿ ನಮ್ಮ ತಂದೆಯವರು ಆವಾಗಿನ ಕಾಲಕ್ಕೆ 3 ಎಕರೆ ಹೊಲನ 500 ರೂಪಾಯಿಗೆ 3 ವರ್ಷಕ್ಕೆ ಒತ್ತಿಟ್ರು. ದುಡ್ಡಿರಲಿಲ್ಲಲ್ಲ, ಹಾಗೆ ಮಾಡೋದು. ಮತ್ತು ಹಾಗೆ ಮಾಡೋದು ಆವಾಗಿನ ಕಾಲಕ್ಕೆ. ಆ ದುಡ್ಡು ತೊಗೊಂಡು ಬಂದ್ವಿ ನಾವು. ತೊಗೊಂಡ್ಬಂದು ಎಲ್ಲ ನಮ್ಗೆ ಗುರುಗಳಿಗೆ ಒಪ್ಪಿಸಿ ಅವ್ರು ಕಾಣಿಕೆ ಕೊಟ್ಟು ಅವರು ನಮ್ಮ ಮಾವ ಹೇಳಿದ, ಇಲ್ಲ 101 ರೂಪಾಯಿ ಬಡವರು ಅದ್ರ ಬಹಳ ಸ್ವಲ್ಪ ಕಡಿಮೆ ಮಾಡಿರಿ. ಇಲ್ಲ ಒಂದು ನೇಮ ಐತೆ ನಮ್ಮ ಆಶ್ರಮದ್ದು, ಉಳ್ಳವರಾದ್ರೆ 101, ಬಡವರಾದ್ರೆ 65 ಅಂತ.
ಇಬ್ಬರಿಗೆ 130 ರೂಪಾಯಿ ಕೊಟ್ವಿ ಏನ್ರಿ. ಇವತ್ತಿನವರೆಗೆ ನನಗೆ ಅದನ್ನು ಕಣ್ಣಾಗ ಕಟ್ಟಿದಂಗೆ ಅದದು ಏನ್ರಿ. ಅವಾಗೆಲ್ಲ ಗುರುಗಳು ಸೇರಿಸ್ಕೊಂಡ್ರು. ಅದು 1967ನೇ ಇಸ್ವಿ. ನಾನು ನಿಮ್ಮ ವಯಸ್ಸು ಒಂದು ನನಗೆ 13 ವರ್ಷ. ಅಂದರೆ ನಿಮಗೆ ಸಂಗೀತ ನಿಮ್ಮ ಮೊದಲಿಂದನೇ ಬರ್ತಾ ಇತ್ತು, ಒಂದು ಶಿಸ್ತಿನ ಪಾಠ ಶುರುವಾಗಿದ್ದು ಅಲ್ಲಿ, ಅಂದ್ರೆ ಶಾಸ್ತ್ರೋಕ್ತವಾಗಿ ನನಗೆ ಗೊತ್ತಿರಲಿಲ್ಲ. ಹೌದು ಹೌದು ಹೌದು. ಏನೇ ಹಾಡ್ತಿದ್ರಿ ಬಟ್ ಶಾಸ್ತ್ರ ಗೊತ್ತಿರಲಿಲ್ಲ. ಹೌದು, ಅಲ್ಲಿಂದ ಶುರುವಾಯಿತು. ಹೌದು. ಹೇಗಿತ್ತು ನಿಮ್ಮ ಕಲಿಕೆ, ಸಾಧನೆ, ಗುರುಗಳ ನಿಮ್ಮ ಸಂಬಂಧ? ಅಲ್ಲಿ ಮುಂಚೆ ಆಶ್ರಮಕ್ಕೆ ಹೋದ್ಕೊಳ್ಳೆ ಒಮ್ಮೆಲೆ ಗುರುಗಳು ಹೇಳೋದಿಲ್ಲ ರೀ. ಅಲ್ಲೇನದ ಆಶ್ರಮದ ನಿಯಮ, ಮೊದಲಿಗೆ ಅಲ್ಲಿ ಯಾರು ಸೀನಿಯರ್ ಇರ್ತಾರೆ ಅವ್ರ ಕಡೆ ಕಲಿಸ್ತಾರೆ ಗುರುಗಳು ಮಕ್ಕಳನ್ನ. ಆಮೇಲೆ ನಾನು ಒಂದು 3-4 ವರ್ಷ ಹೊರಗಡೆ ಬೇರೆ ಬೇರೆ ಅಲ್ಲೇ ಕಲ್ತವ್ರ ಹತ್ರ ಸೀನಿಯರ್ ಹತ್ರ ಅಭ್ಯಾಸ ಮಾಡಿಸಿದರು. ಆಮೇಲೆ ಒಂದಿನ ಅವ್ರ ಹೆಸರು ಹೇಳೋದು ಬೇಡ, ಅವ್ರೇನು ಮಾಡಿದರು, ನನಗೆ ನಮ್ಮ ಗುರುಗಳು ರೂಮದಲ್ಲಿ ಪಕ್ಕದಲ್ಲೇ ನಮ್ಮ ಅವರು ಅಧ್ಯಾಪಕರವರು ಆಶ್ರಮಕ್ಕೆ, ಇಡೀ ಆಶ್ರಮಕ್ಕೆ ಅಧ್ಯಾಪಕರು. ಅವ್ರು ನನ್ನ ಬಹಳ ಹೊಡೆದು ಬಿಟ್ಟರು. ಶಬಕ ತೊಗೊಂಡು, ಅವಾಗ ಭಯಂಕರ ಸ್ಟ್ರಿಕ್ಟ್ ಇತ್ತು ಅಲ್ಲೆಲ್ಲ. ಶಬಕ ತೊಗೊಂಡು ಹೊಡೆದ್ರೆ ಈ ಕಾಲಿನಿಂದ ರಕ್ತ ಚಿಮ್ತಿತ್ತು ಹಾಗೆ ನನಗೆ. ಆವಾಗ ನಾನು ದೊಡ್ಡ ಧ್ವನಿ ಮಾಡಿ ಅಳವ. ಅದು ಕೂಡಲೇ ನಮ್ಮ ಗುರುಗಳು ಬಾಜುಕ ರೂಮ್ ಇತ್ತು. ಯಾರವ ಅಳವಲ್ಲಿ, ಯಾರು ಇದು ಮಾಡೋದು, ಗದ್ಲೆ ಅದು ಯಾರ್ದು ಅಂತಂದರು. ಒಬ್ಬ ಹುಡುಗ ಹೋಗಿ ಹೇಳಿಬಿಟ್ಟವ, ಹಿಂಗೆ ಅವ್ರು ಹಿಂಗೆ ಮಾಡ್ಲಿಕ್ಕತ್ತಾರ, ಹೊಡ್ಯಾಕತ್ತಾರ ಅವರು. ಅಂದ್ರೆ ಅಧ್ಯಾಪಕರು ಹೊಡೆಯೋರವ್ರ ಪದ್ಧತಿ ಅದು. ಅದು ಏನೋ ತಪ್ಪಾದ್ರೆ ಸರಿಯಾಗಿ ಹಾಡಲಿಲ್ಲ ಅಂದರೆ ಹಿಂಗೆ ಏನೋ ಅವ್ರ ತಲೆಗೆ ಏನೋ ಇರ್ತಾವೆ, ಏನೋ ಆಗೋ ಹೊಡೆಯವು. ಆಮೇಲೆ ಹಿಂಗೆ ಅಂದ ಕೂಡಲೇ ನಮ್ಮ ಗುರುಗಳು ಕರಿ ಅವನ ಅಧ್ಯಾಪಕನಂದ್ರು. ನಾನು ಆಗ ಅದೆಲ್ಲ ನೆನಪು ಇವತ್ತಿನವ್ರಿಗೆ ಹಂಗಾದ. ಅವನ ಅಧ್ಯಾಪಕನ ಕರಿ ಅಂದರು. ಕರೆದ್ರು, ಬಾ ಇಲ್ಲಿ ಅಂದರು. ನಾವು ಹುಡುಗರನ್ನ ಹೊಡೆಯೋದಿಲ್ಲ, ನೀ ಹೆಂಗೆ ಹೊಡಿತೀವ ಅಂದರು. ನಾವು ಮಕ್ಕಳನ್ನ ಹೊಡೆಯೋದಿಲ್ಲ, ನೀ ಯಾಕೆ ಹೊಡಿತಿ? ಬೇಡ, ಹಂಗಾರೆ ನೀನು ಅವನಿಗೆ ಪಾಠ ಹೇಳಬೇಡ, ನಾಳೆಯಿಂದ ನನ್ನ ಕಡೆ ಕಳಿಸಿಬಿಡ ಅಂದರು. ಆವತ್ತು ಶುರುವಾತು. ಮಾರನೇ ದಿನ ನನ್ನ ಕಡೆ, ಆ ಗುರುಗಳ ಕಡೆ ಹೋದೆ ನಾನು. ಆವತ್ತಿನಿಂದ ಗುರುಗಳು ಶುರು ಮಾಡಿದ್ರು ಪಾಠನ. ಇದು ಒಂದು ತಿರುವು. ನಿಮ್ಮನ್ನ ಗುರುಗಳು ಏನು ಕರೀತಾ ಇದ್ರು? ವೆಂಕಟೇಶ ಅನ್ನೋರ? ವೆಂಕಟೇಶಿ ಅಂತಿದ್ರು. ಹೌದು, ವೆಂಕಟೇಶಿ. ಅವರ ಪಾಠದ ಕ್ರಮ ಹೇಗಿತ್ತು ಸರ್? ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎಬ್ಸರ್ರಿ ಅವರು. ನಮ್ಗಿಂತ ಮುಂಚೆ ಎದ್ದು ಕುಂತು ಬಿಡೋರು ಅವರು ಗುರುಗಳು. 4 ಗಂಟೆಗೆ ಎದ್ದು ಅವರು ಅನುಷ್ಠಾನ, ಅವರು ಪಠಣ ಮಾಡ್ಕೊಳ್ಳೋರು ಕುಂತ. ಯಾರು ನಾವೆಲ್ಲ ಅಲ್ಲ ಮರುಗಿತಿದ್ವಿ, ಸಣ್ಣ ಹುಡ್ರಲ್ಲ, ಕೂತು ಆಮೇಲೆ ಪಠಣ ಮಾಡಿ ಎಲ್ಲ. ಆಮೇಲೆ ತಾವು ವಾದ್ಯ, ಸಾರಂಗಿ ಅಥವಾ ವೀಣಾ ಎರಡೂ ತಮ್ಮ ತೊಗೊಂಡು ಕೂಡೋರು ಮೊದಲು. ಎಬ್ಸವ್ರನ್ನಲ್ಲಿ ಯಾರು ಬಂದಿಲ್ಲ ಅಲ್ಲಿ ಎಲ್ಲ ಪಾಠಕ್ಕೆ ಅಂತೇಳಿ ಎಲ್ಲ ಎಬ್ಸ್ಕೊಂಡು ನಮ್ಮನ್ನ ಬೇರೆ ಅವರು ಸೇವಕೊಬ್ರು ಇರ್ತಾರಲ್ಲ ಅವ್ರು ಬಂದು ಎಬ್ಸೋರು ನಮ್ಮನ್ನು. 4 ಗಂಟೆಗೆ ಹೋಗಿ ಕರೆಕ್ಟ್ 4 ಗಂಟೆಗೆ ಪಾಠ ಶುರು. ಬೆಳಗ್ಗೆ 4 ಗಂಟೆಗೆ, 4ರಿಂದ 7. ದಿನಕ್ಕೆ ಒಂದು ರಾಗನ ಅಥವಾ ಅದೇ 2-3 ಕ್ಲಾಸ್ ನಡೀತಾ? ಒಂದು ರಾಗ ಕನಿಷ್ಠ 2.5-3 ತಿಂಗಳು ಹೇಳ್ತಿದ್ರು. ಅವರು ಕರ್ನಾಟಕಿ ಅಭ್ಯಾಸ? ಅಗದಿ ಕರ್ನಾಟಕ ಸಂಗೀತ. ದೊಡ್ಡ ವಯಲಿನ್ ನುಡ್ಸೋರು? ವಯಲಿನ್ ನುಡ್ಸೋರು. ನನಗೆ ಒಂದು ಅವಕಾಶ ಬಂದಿತ್ತು ಅವ್ರ ಜೊತೆ ಮೃದಂಗ ನುಡಿಸ್ಲಿಕ್ಕೆ. ಅವತ್ತು ನನಗೆ ಏನೂ ಆಗಲಿಲ್ಲ, ರೆಕಾರ್ಡಿಂಗು. ಅದು ಯಾವಾಗಲೂ ಅಂದ್ಕೊಳ್ತೀನಿ, ಅಯ್ಯೋ ಮಿಸ್ ಆಗೋಯ್ತು ಅಂತ. ಒಂದು ಮಾತು ಹೇಳ್ಬೇಕಂದ್ರೆ, ಕರ್ನಾಟಕ ಸಂಗೀತ ಮೇಲೆ ಬಹಳ ಪ್ರೇಮ ಇದ್ದರು ನಮ್ಮ ಗುರುಗಳು, ಬಹಳ ಪ್ರೇಮ ಇದ್ದರು. ಏನು ಕರ್ನಾಟಕ ಸಂಗೀತ ತಮ್ಮ ಅದರಲ್ಲಿ ನನಗೆ ಭಾಳ ಸೇರ್ತದೆ ನೋಡಪ್ಪ ಅಂತಿದ್ರು. ಕರ್ನಾಟಕ ಸಂಗೀತ ಅವರು ಏನಂದ್ರೆ, ಅವರು ಧಾರ್ಮಿಕ ಪ್ರವೃತ್ತಿಗಳಲ್ಲ, ಸನ್ಯಾಸಿಗಳಲ್ಲ, ಎಲ್ಲ ರಚನೆಗಳೆಲ್ಲ ಹಾಗೆ ಇರ್ತಿರಲ್ಲ. ಎಲ್ಲ ಭಕ್ತಿ, ದೇವರು ಅದ್ರ ಮೇಲೆ ಇರ್ತದೆ. ಅದು ಅವರಲ್ಲಿ ಒಂದು ಇದಿತ್ತು. ಅದು ನಮ್ಮ ಕರ್ನಾಟಕ ಶಾಸ್ತ್ರದಲ್ಲಿ ತ್ರಿಮೂರ್ತಿಗಳಿದ್ದಾರೆ ನೋಡಿ. ಒಬ್ಬೊಬ್ಬರು ಒಂದೊಂದು ದೇವರನ್ನ ಆರಾಧಿಸೋರು. ಹೌದು. ತ್ಯಾಗರಾಜರು ರಾಮನೇ, ಹೌದು. ದೀಕ್ಷಿತರಿಗೆ ಸುಬ್ರಹ್ಮಣ್ಯ, ಮತ್ತು ಜ್ಯೋತಿಷ್ ಶಾಸ್ತ್ರ, ನವಗ್ರಹ ಇದು. ಹೌದು. ಶ್ಯಾಮಶಾಸ್ತ್ರಿಗಳಿಗೆ ದೇವಿ ಅಂತ ಮಾತು. ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಅದು ಇದ್ದೇ ಇತ್ತು. ಬರೋಬ್ಬರಿ. ಗುರು ಚರಣ ಶೀರ್ಷಧರ ತಪ ತತ ಬಿತಪ ಮಹಾದೇವಗ. ಬೆಳಿಗ್ಗೆ 4 ಗಂಟೆಗೆ ಹೋಗಿ ಪ್ರೇಯರ್ಗೆ ಹಾಜರಾಗಬೇಕು. ಆಗಲಿಲ್ಲ ಅಂದರೆ ಅವತ್ತು ಊಟ ಕಟ್ಟ ಒಂದು ಬೈತಿದ್ರು. ಒಮ್ಮೊಮ್ಮೆ ಎದಕ್ಕೆ ಬರ್ತಿದ್ರು ನೀವು ಅಂತಿದ್ರು. ವ್ಯಾಸಪೀಠದ ಮೇಲೆ ಕುಂತು ಪುರಾಣ ಓದ್ಯವ ನಾನು ಪ್ರಥಮ.
ಈ ಒಂದು ನಮ್ಮ ತಂದೆಯವರು ಟೆಲಿಗ್ರಾಮ್ ಮಾಡಿದರು, ನಿನ್ನ ಮದುವೆ ಇಟ್ಕೊಂಡು ನೀನು ಬರಬೇಕು ಅಂತೇಳಿ. ನನಗೇನು ಆಶ್ರಮ ಬಿಟ್ಟಿದ್ರಲ್ಲ, ನಮ್ಮ ತಾಯಿ ತಮ್ಮ ಅವ್ರ ಮಗಳನ್ನ ಮದುವೆ ಆಗಿ ಸಂಗೀತ ಕಲೆ ಬದಲಿ ಸುಮ್ಮನೆ ಹಮಾಲಿ ಮಾಡಿದ್ರೆ ಬೇಸಿರ್ತೇನ್ರ ಅಂದೆ. ಅವ್ರಿಗೆ ದುಃಖ ಆಯ್ತು ಗುರುಗಳಿಗೆ. ಅವ್ರ ಕಣ್ಣಾಗ ನೀರು ಬಂದು ತಕ್ಷಣ.